ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ತಮ್ಮನೇಲಿ ನೋಡಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಎಸ್, ಒಂದು ಬ್ಯೂಟಿಫುಲ್ ಆಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಜಾಗಕ್ಕೆ ಹೋಗ್ತಾ ಇರೋದು ಫಸ್ಟ್ ಟೈಮ್. ಹೇಗಿರುತ್ತೆ ಅಂತ ಅಲ್ಲಿ ಹೋದ್ಮೇಲೆ ನೋಡ್ತೀನಿ, ನಿಮಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಾನಿದ್ದೀನಿ ಮಾದಾವರ ನೈಸ್ ರೋಡ್ ಟೋಲ್ ಹತ್ರ. ಸೊ ಇಲ್ಲಿಂದ ಇವಾಗ ಕಾರಲ್ಲಿ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಕಾರ್, ನನ್ನ ಡ್ರೀಮ್ ಕಾರ್ ನನ್ನ ಮುಂದೆ ಹೋಗ್ತಾ ಇದೆ. ಯಾವುದೋ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಕಾರ್ ಎಲ್ಲೇ ಕಾಣಿಸಿದ್ರು ವಿಡಿಯೋ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ. ನೋಡಿ ನನ್ನ ಮುಂದೆನೇ ಹೋಗ್ತಾ ಇದೆ. 4x4 ತಾರ್ ಇದು. ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದು ತಾರ್ ರಾಕ್ಸು. ಒಂದಲ್ಲ ಒಂದಿನ ತಗೋಬೇಕು ಅನ್ನೋ ಆಸೆ ಇದೆ. ಆ ಆಸೆ ಕನಸು ಯಾವಾಗ ಈಡೇರುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಆದಷ್ಟು ಬೇಗ ಮಾತ್ರ ಖಂಡಿತವಾಗ್ಲೂ ನನ್ನ ಆಸೆನ ಪೂರೈಸ್ಕೋತೀನಿ. 100% ನಂಬಿಕೆ ನನಗಿದೆ. ಇನ್ನು ನಮಗೆ 28 ಕಿಲೋಮೀಟ್ರ್ ಇದೆ. ಆ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಫೈನಲಿ ಲೊಕೇಶನಿಗೆ ಬಂದಿದ್ದಾಯಿತು. ಇವಾಗ ಕಾರ್ನ ಪಾರ್ಕ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆದರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಎದುರುಗಡೆ KRS ಬ್ಯಾಕ್ ವಾಟರ್ ಕಾಣುತ್ತೆ. ಸೊ ಫೈನಲಿ ನಾನು ಬಂದಿರೋದು ಎಲ್ಲಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ. A few moments later. ಇದ್ಯಾವುದಪ್ಪ ಬಂದ ತಕ್ಷಣ ಕಿರಿಕ್ ಅಂತ ಅಂದ್ಕೊಂಡೆ. ಕಿರಿಕ್ ಏನಿಲ್ಲ, ಆ್ಯಕ್ಚುಲಿ ಇಲ್ಲಿ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಾರ್ದಂತೆ, ಮೊಬೈಲಲ್ಲಿ ಬೇಕಂದ್ರೆ ರೆಕಾರ್ಡ್ ಮಾಡ್ಕೋಬೋದಂತೆ. ಇದು ಯಾವ ಥರ ನ್ಯಾಯ ಅಂತ ನನಗಂತೂ ಅರ್ಥ ಆಗಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳಿ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಸುಮಾರು 70 ವರ್ಷ ಈ ದೇವಸ್ಥಾನ ಕಾವೇರಿ ನೀರಲ್ಲಿ ಮುಳುಗೋಗಿತ್ತು. ಸೊ ಮುಳುಗೋಗಿದ್ದಾಗ ಹೇಗಿತ್ತು ದೇವಸ್ಥಾನ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ವ, ಹೀಗಿತ್ತು ಅವಾಗ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬಂದಿದ್ದು ಇದೇ ಫಸ್ಟ್ ಟೈಮ್. ಬಟ್ ಫಸ್ಟ್ ಟೈಮ್ಗೆ ಇದೊಂಥರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗೋಯಿತು. ಬಿಕಾಸ್ ಜನ ಇಲ್ಲಿಗೆ ಬರೋದೇ ಒಂದು ದೇವಸ್ಥಾನ ನೋಡೋಕ್ಕೆ ಆ್ಯಂಡ್ ಇಲ್ಲಿರೋಂಥ ಒಂದು ಬ್ಯೂಟಿಫುಲ್ ಜಾಗನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಎಲ್ಲಿ ನೋಡಿದ್ರೂ ಕೂಡ ಮೊಬೈಲ್ ಯೂಸ್ ಮಾಡಬಾರ್ದು, ವಿಡಿಯೋ ಮಾಡಬಾರ್ದು, ಫೋಟೋ ತೊಗೋಬಾರ್ದು ಅಂದ್ರೆ ಜನ ಯಾಕೆ ಬರಬೇಕು? ಆ್ಯಂಡ್ ಇನ್ನೊಂದೇನೆಂದರೆ, ದೇವಸ್ಥಾನದಲ್ಲಿ ಎಲ್ಲೂ ಕೂಡ ಉಂಡಿ ಆಗಲಿ ಕಾಣಿಕೆ ಆಗಲಿ ಹಾಕೋದಕ್ಕೆ ಪರ್ಮಿಷನ್ ಇಲ್ಲ, ಹಾಕೋಗೂ ಇಲ್ಲ. ಆ್ಯಂಡ್ ಒಳಗಡೆ ಎಲ್ಲಿ ಕೂತ್ಕೊಳ್ಳೋಕ್ಕೂ ಪರ್ಮಿಷನ್ ಇಲ್ಲ. ಬಂದು ಕೂತ್ಕೋಬೇಕಂದ್ರೆ ಆಚೆ ಕೂತ್ಕೋಬೇಕು. ವೆದರು ಆ್ಯಂಡ್ ಲೊಕೇಶನ್ ತುಂಬ ಚೆನ್ನಾಗಿದೆ. ಓಕೆ, ಬರಬೇಕು, ಕಣ್ ತುಂಬಿಸ್ಕೋಬೇಕು, ಹೋಗಬೇಕು. ಒಂದೊಳ್ಳೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ತೊಗೊಂಡು ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀನಿ. ಅಲ್ಲಂತೂ ಒಂದೊಳ್ಳೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಅಟ್ಲೀಸ್ಟ್ ಇಲ್ಲಾದರೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋಣ ಅಂತ ಕಾರ್ನ ಇಲ್ಲೇ ನಮ್ಮ KRS ಬ್ಯಾಕ್ ವಾಟರ್ ಹತ್ರ ಹಾಕಿದ್ದೀನಿ. ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲೇ ಕಾರ್ ತೊಗೊಂಡು ಹಾಕೊಂಡ್ಬಿಟ್ಟಿದ್ದೀನಿ ಹತ್ರದಲ್ಲೇ. ಗೋಪುರದಲ್ಲಿ ಟೈಮ್ ಲ್ಯಾಪ್ಸ್ ಸೆಟ್ ಮಾಡಿ ಇವಾಗೊಂದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಎಲ್ಲ ವೇಸ್ಟ್ ಆಯಿತು, ಪ್ರತಿಯೊಂದು ವೇಸ್ಟ್ ಆಯಿತು, ಗೊತ್ತಿಲ್ಲ. ಬಟ್ ಓಕೆ, ಇಲ್ಲಿಗೆ ಬಂದಿದ್ದು ಒಂಥರ ಮಜಾ ಕೊಡ್ತಿದೆ, ಚೆನ್ನಾಗಿದೆ. ಜನಗಳು
ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದಾರೆ ಬ್ಯಾಕ್ ವಾಟರ್ ಏನು KRS ಬ್ಯಾಕ್ ವಾಟರಲ್ಲಿ. ಚೆನ್ನಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸನ್ಸೆಟ್ ಆಗುತ್ತೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಿಕ್ಕಾಬಿಟ್ಟ ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ನೋಡ್ತಾ ಎಂಜಾಯ್ ಮಾಡಿದ್ದೀರ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಹೇಳ್ತಾ ಇದ್ದು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್. ಬಾಯ್ ಬಾಯ್ ಟೇಕ್ ಕೇರ್.